ನಮಸ್ಕಾರ ಮಾಡ್ತಾರಲ್ಲ ಇಂಚಲ್ಲರು ಕೂಡ ಯಾನಿಕ್ಕೆ ಗೊತ್ತಿರೋದು ಅಂತ ಗೈಸ್ ಎಂತ ಗೊತ್ತುಂಟಾ, ಫೈನಲಿ ನಾನು ನಂದು ಡ್ರೀಮ್ ಚಾಕ್ಲೇಟ್ ಬೈ ಮಾಡಿ ಆಯಿತು. ಅದು ನಂದು 2 years ಡ್ರೀಮ್ 2 days ಬ್ಯಾಕ್ ಫುಲ್ಫಿಲ್ ಆಯಿತು ಆಯಿತಾ. ಸೊ ಅದನ್ನು ನನಗೆ ಒಂದು ಪರ್ಸನ್ಸ್ ಗಿಫ್ಟ್ ಮಾಡಿರ್ಬೋದು ಆರ್ ನಾನೇ ಬೈ ಮಾಡಿರ್ಬೋದು, ನಾನು ಅದನ್ನು ಲಾಸ್ಟಿಗೆ ಹೇಳ್ತೇನೆ. ಅದೆಂತ ಗೊತ್ತುಂಟಾ, ನಾನು ಅದನ್ನು ಬೈ ಮಾಡಿದ್ದು ಒಂದು ಮಧ್ಯಾಹ್ನ ಆಗುವಾಗ. ಈಗ ಜಾಸ್ತಿ ಬಿಸಿಲಲ್ಲ, ಸೊ 1/2 hour ಅದು ಮೆಲ್ಟಾಗಿ ಆಯಿತು. ಅದಕ್ಕೆ ನಾನು ಹಾಸ್ಟೆಲಿಗೆ ಬರುವಾಗ ಈವ್ನಿಂಗ್ ಆಗಿತ್ತು. ಸೊ ಹಾಗೆ ನಾನು ಎಂತ ಮಾಡಿದೆ ಗೊತ್ತುಂಟಾ, ಬರುವಾಗ ನಮ್ಮ ಹಾಸ್ಟೆಲಲ್ಲಿ ಫ್ರಿಡ್ಜ್ ಇಲ್ಲಲ್ಲ, ಸೊ ಹಾಗೆ ಕ್ಯಾಂಟೀನ್ ಅಂಕರ್ ಹತ್ರ ತಗೊಂಡೋಗಿ ಕೊಟ್ಟೆ. ಸ್ವಲ್ಪ ಹೊತ್ತು ಬಿಟ್ಟು ನಾನು ಬಂದು ತಗೊಂಡು ಹೋಗ್ತೇನೆ ಅಂತ ಆಮೇಲೆ ನಾನು ಹೋಗಿ ತಗೊಂಡು ಬಂದೆ. ನನಗೆ ಅಂದರೆ ನಿದ್ದೆ ಸಹ ಬರ್ತಿರ್ಲಿದೆ ನನಗೆ ಈ ಥರದ್ದೇ. ಹಾಗೆ ತಗೊಂಡು ಬಂದು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಇದು ಸೆಕೆಂಡ್ ಡೇ ಆಯಿತಾ. ಇವತ್ತಾದರೂ ನನಗೆ ಅದನ್ನು ತಿನ್ನಲೇಬೇಕು, ಬಿಕಾಸ್ ಅದರಲ್ಲಿ ನನಗೆ ಹಾರ್ಟ್ ಉಂಟು. ಆ ಒಂದು ಹಾರ್ಟಿಗೋಸ್ಕರ ನಾನು ತಗೊಂಡಿರ್ಬೇಕು ಚಾಕ್ಲೇಟನ್ನು. ಅದು ಈಗ ಮೆಟ್ಟಾಗಿದೆ, ಸರಿ ಉಂಟು ಅಂತ ಗೊತ್ತಿಲ್ಲ. ನನಗೆ ಗೊತ್ತುಂಟಿದ್ದು ನಿಮಗೆ ಮಾಮೂಲಾಗಿರ್ಬೋದು ವಿಡಿಯೋ, ಬಟ್ ನನಗೆ ಇದು ತುಂಬ ಸ್ಪೆಷಲ್. ಯಾಕೆಂದರೆ ಬೈ ಮಾಡಲಿಕ್ಕೆ ನಾನು ಯಾವಾಗ ಸೇವಿಂಗ್ಸ್ ಮಾಡಿರ್ತೇನೆ ಆವಾಗ ಮೂಡಿರುವುದಿಲ್ಲ, ಮೂಡಿದ್ದಾಗ ಬೈ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಆಗ್ತಾ ಇತ್ತು. ಈಗ ಇದು ನೈಟ್ ಆಗಿದೆಯಾ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ನೋಡು, ನನ್ನ ಹತ್ರ ಇದು ಒಂದು ಮಾತ್ರ ಅಲ್ಲ, ನನ್ನ ಹತ್ರ ಬೇರೆ ಕೂಡ ಚಾಕ್ಲೇಟ್ ಕಲೆಕ್ಷನ್ಸ್ ಇದೆ. ಇದು ಓಪನ್ ಮಾಡಲಿಲ್ಲ, ಆಲ್ರೆಡಿ ಓಪನ್ ಮಾಡಿದ್ದು ಇಲ್ಲಿ ಉಂಟು. ಇದರಲ್ಲಿ ಒಂದು ಡೈರಿ ಮಿಲ್ಕ್ ಉಂಟು, ಮತ್ತು ಏನು ಸಹ ಕಿಟ್ಕ್ಯಾಟ್ ಉಂಟು. ಇದು ಮಾಲಲ್ಲಿ ಬೈ ಮಾಡಿದೆ. ಈಗ ನಿಮಗೆ ಕ್ವಶನ್ಸ್ ಇರ್ಬೋದಲ್ಲ, ಯಾಕೆ ಇವಳು ಇಷ್ಟು ಚಾಕ್ಲೇಟ್ಸ್ ತಿನ್ನೋದಂತ. ಯಾಕೆಂದರೆ ಚಾಕ್ಲೇಟ್ಸ್ ತಿಂದರೆ ವೆಯ್ಟ್ ಗೇನ್ ಆಗ್ತದೆ, ಸೊ ಅದಕ್ಕೆ ನಾನು ಇದು ಚಾಕ್ಲೇಟ್ಸ್ ತಿನ್ನೋದು. ಆ್ಯಂಡ್ ಇದು 144 grams. ಡೈರಿ ಮಿಲ್ಕ್ ಸಿಲ್ಕ್, you melt my heart. That's taste. ಸೊ ಬನ್ನಿ ಇದನ್ನು ಅನ್ಪ್ಯಾಕ್ ಮಾಡಿ ಟೇಸ್ಟ್ ಮಾಡಿ ಹೇಳ್ತೇನೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇದು ತಿಂತಿರೋದಾಯ್ತು. ನೀವು ನೋಡ್ತಿರ್ಬೋದು, ಇದೆಲ್ಲ ಫುಲ್ ಮೆಲ್ಟಾಗಿ ಆ ಕಡೆ ಬಂದಿದೆ. ಸೊ ಐ ಗೆಸ್ ಇದರಲ್ಲಿ ಹಾರ್ಟ್ ಫುಲ್ ಮೆಲ್ಟ್ ಆಗಿರ್ಬೋದು. ಬಟ್ ಐ ಹೋಪ್, ನೋಡು ನನ್ನ ಲಕ್ ಹೇಗೆ ಉಂಟಂತ. ಡೆಫಿನೆಟ್ಲಿ ಗೈಸ್, ನನಗೆ ಡಿಸಪಾಯಿಂಟ್ ಆಗ್ತಿರೋದು ಸಿಗ್ನಲ್ ನಿಮಗೆ ಸೈನ್ ಆಗ್ತಾ ಉಂಟು. 2 years ನಾನು ಆಸೆ ಪಟ್ಟು ತಗೊಂಡು 2 days ವೆಯ್ಟ್ ಮಾಡಿದ್ದೇನೆ. ನನ್ನ ಹಾರ್ಟ್ ಮೆಲ್ಟ್ ಆಗಿದ್ದು ಸ್ಟೈಲ್ ನನಗೆ ನೋಡಲಿಕ್ಕೆ ಸಹ ಸಿಗ್ತಿಲ್ಲ. ನನಗೆ ಎಲ್ಲಿ ಉಂಟು ನನಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಬಟ್ ಸೀರಿಯಸ್ಲಿ ಡಿಸಪಾಯಿಂಟ್. ನೀವು ನನ್ನ ಹಾಗೆ ಮಾಡಲಿಕ್ಕೆ ಹೋಗಬೇಡಿ, ನಾನು ಎಲ್ಬೋರ್ಡ್ ಆಗಿ ಮಾಡಿದ್ದೇನೆ. ನೀವು ಯಾವಾಗ ಚಾಕ್ಲೇಟ್ ಬೈ ಮಾಡ್ತೀರಾ ಆವಾಗ ತಿನ್ನಿ ಆಯಿತಾ, ಬಿಕಾಸ್ ಹೀಗೆ ಆಗ್ತದೆ. ಚಾಕ್ಲೇಟನ್ನು ಇನ್ ಕೇಸ್ ಅದು ಮೆಲ್ಟ್ ಆಗಿದ್ದರೆ ಫ್ರಿಜ್ಜಲ್ಲಿ ಇಟ್ಟು ತಿನ್ನಿ. I'm a chocolate lover, but
This is a disappointment. ವೇಸ್ಟ್ ಆಗ್ತದೆ ಹಾಗೆ ಮಾಡಿದ್ರೆ ಇದು ಚಾಕ್ಲೇಟ್ ಒಂದು ಕಿಟ್ಕ್ಯಾಟ್ ಇದೆ ನಾನು ಕಿಟ್ಕ್ಯಾಟ್ ಟೇಸ್ಟ್ ಮಾಡ್ತೇನೆ. ಇದಾದರೆ ಮೆಲ್ಟ್ ಆಗೋದಿಲ್ಲ. ನಾನು ಯಾಕೆ ಚಾಕ್ಲೇಟ್ಸ್ ತಂದು ಇಡೋದು ಗೊತ್ತಿಲ್ಲ, ಅದರಲ್ಲಿ ನಾನು ಕಿಟ್ಕ್ಯಾಟ್ ಜಾಸ್ತಿ ತಂದಿರೋದು ಯಾಕಂದರೆ ಅದು ಬೇಗ ಮೆಲ್ಟ್ ಆಗೋದಿಲ್ಲ. ಫ್ರೂಟ್ಸ್ ಎಲ್ಲ ಆದರೆ ನಾವು 1-2 kg ತಂದಿದ್ರೆ ನಾನು ಒಬ್ಬಳೇ ಎಲ್ಲ ತಿನ್ನೋದು, ಅದು ಬೇಗ ಹಾಳಾಗ್ತದೆ. ಆಗ 2-3 ದಿನಕ್ಕೆ ತಿನ್ನಬೇಕಾಗ್ತದೆ. ಫ್ರೂಟ್ಸ್ ಕೂಡ ತಿಂತೇನೆ ನಾನು, ಬಟ್ ಹಾಕಿರ್ತೇನೆ. ಹೊರಗಡೆಯಿಂದ ಕ್ರೀಮಿ ಒಳಗಡೆಯಿಂದ ಕ್ರಿಸ್ಪಿ ಕರ್ಮ್ ಕುರ್ಮತ್ತದೆ ಅಂದ ಹೌದೇ. ಬಟ್ ಮೆಲ್ಟ್ ಆದ ಸಹ ನಾನು ಚಾಕ್ಲೇಟ್ ಒಂದು ಬಿಸಾಡುವುದಿಲ್ಲ, ನಕ್ಕಿ ಅದು ತಿಂತೇನೆ ನಾನು. ಆಯ್ತಾ, ಇದು ಚಾಕ್ಲೇಟ್ ಉಂಟಲ್ಲ ಆ್ಯಕ್ಚುಲಿ ಬಾಯ್ ಫ್ರೆಂಡ್ ಕೊಡಲಿಕ್ಕೆ. ಆಯಿತಾ, ನಾನಿದನ್ನು ಒಂದು ರಿಕ್ವೆಸ್ಟ್, ಈಗ ರೀಲ್ಸಲ್ಲಿ ಎಲ್ಲ ನೀವು ನೋಡ್ತಿರ್ಬೋದು, ಫ್ರೆಂಡ್ ಮದುವೆಗೆ ಹೋಗುವಾಗ ಸೂಟ್ ಕೇಸಲ್ಲಿ ಫುಲ್ ಚಾಕ್ಲೇಟ್ಸ್ ಹಾಕಿ ಕೊಡ್ತಾರಲ್ಲ. ಸೊ ಹಾಗೆ ನನ್ನ ಅಣ್ಣಂದಿರಿಗೆ ಒಂದು ರಿಕ್ವೆಸ್ಟ್ ಅಂತಂದರೆ, ನನಗೆ ನೀವು ಚಿನ್ನ ಹಾಕಲಿದ್ರು ಪರವಾಗಿಲ್ಲ, ಸೂಟ್ ಕೇಸಲ್ಲಿ ಚಾಕ್ಲೇಟ್ಸ್ ಮಾತ್ರ ಇಟ್ಟು ಕೊಡಿ ಆಯಿತಾ. ಆ್ಯಂಡ್ ಬರ್ಡೇಗೆ ವಿಶ್ ಮಾಡೋರು ಯಾಕೆಯ ಬೇರೆ ಬೇರೆ ಎಲ್ಲ ಕೊಡುದು ಸ್ಟೇಟಸಲ್ಲಿ ಸ್ಟೋರಿಯಲ್ಲಿ ಎಲ್ಲ ಹಾಕ್ತಿರಲ್ಲ, ಅದೆಲ್ಲ ಯಾಕೆ ಸುಮ್ಮನೆ. ನನಗೆ ಅದಕ್ಕಿಂತ ಜಾಸ್ತಿ ನೀವು ನನಗೆ ಎಂತ ಕಿಟ್ಕ್ಯಾಟ್ ಚಾಕ್ಲೇಟ್ ಅದೆಲ್ಲ ಕೊಟ್ಟು ನನಗೆ 10 ರೂಪಾಯಿ ಕೊಟ್ಟರು ಪರವಾಗಿಲ್ಲ. ಅದೆಲ್ಲ ಎಂತ ಖುಷಿ ಕೊಡ್ತದೆ ಗೊತ್ತುಂಟಾ, ಸ್ಟೇಟಸಲ್ಲಿ ಹಾಕೋದು ಮತ್ತು ಸ್ಟೋರಿಯಲ್ಲಿ ಹಾಕೋದು ಅದೆಲ್ಲ ಸುಮ್ಮನೆ ರಗಳೆ ಅಲ್ಲ. ಅದಕ್ಕಿಂತ ಸಿಕ್ಕಿದವರು ಚಾಕ್ಲೇಟ್ ತೆಕ್ಕೊಟ್ರೆ ನಮಗೆ ಕೂಡ ಖುಷಿ, ನಿಮ್ಮ ಟೈಮ್ ಕೂಡ ಉಳಿತದಲ್ಲ. ಸೊ ಹಾಗೆ. ಆ್ಯಂಡ್ ಈ ಚಾಕ್ಲೇಟ್ ತಿನ್ನೋವರಿಗೆ ಕ್ರೇವಿಂಗ್ಸ್ ಆಗ್ತದಲ್ಲ, ನನಗೆ ಕ್ರೇವಿಂಗ್ಸ್ ಯಾವ ಟೈಮಲ್ಲಿ ಆಗ್ತದೆ ಅಂತ ಹೇಳಿಲ್ಲ. ಅದಕ್ಕೆ ನಾನು ಚಾಕ್ಲೇಟ್ಸ್ ಅಲ್ಲಿ ಇಟ್ಟಿದ್ದು. ಮಿಡ್ನೈಟ್ ನನಗೆ ಒಂದೊಂದು ಸಲ ಹಸಿವಾಗ್ತದೆ, ಬಿಕಾಸ್ ಇಲ್ಲಿ ಊಟ 7:30 ಅಲ್ಲ. ಸೊ ಹಾಗೆ ಮಿಡ್ನೈಟ್ ನಾನು ಹೇಳುದು ಸಡನ್ ಹಸಿವಾಗ್ತದೆ, ಆವಾಗ ಚಾಕ್ಲೇಟ್ಸ್ ಇದ್ದರೆ 2-3 ಚಾಕ್ಲೇಟ್ಸ್ ತಿಂದು ಮತ್ತೆ ಮಲಗುದು. ಹಸಿವಾಗುದಿಲ್ಲ ಚಾಕ್ಲೇಟ್ಸ್ ತಿಂದು ಅಂತ ಜಾಸ್ತಿ ನನಗೆ, ಮತ್ತು ಬೇರೆಯವರಿಗೆ ಅಂತ ಗೊತ್ತಿಲ್ಲ. ಸೊ ಅದೊಂದು ಇರಲೇಬೇಕು. ನಾನು ಈಗ ಸ್ಟಾರ್ಟ್ ಮಾಡಿದೆ ಚಾಕ್ಲೇಟ್ಸ್ ಅಂತ 1-2 ಮಂತ್ಸಿಂದ ಆಯಿತಾ. ಹಾಗಾಗಿ ಇದು ನನ್ನದು ಫಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಎಷ್ಟು ಅಷ್ಟಾಗಿರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಸ್ಟಿಲ್ ಎಲ್ಲ ಫಿಟ್. ಮೊದಲೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ಗೊತ್ತುಂಟ ನಿಮಗೆ, ಡೈರಿ ಮಿಲ್ಕಲ್ಲಿ ಅವಳು ಹೀಗೆ ಮಾಡಿ ಎಲ್ಲ ತಿನ್ನುವುದು. ಅದು ಸೇಮ್ ಮೆಲ್ಟ್ ಆಗಿರ್ಬೇಕಂತ ನಾನು ಆಗ ಮೆಲ್ಟ್ ಆಗಲಿಕ್ಕೆ ವೆಯ್ಟ್ ಮಾಡ್ತಿದ್ದೆ. ಬಟ್ ಇವಾಗ ಆಲ್ರೆಡಿ ಅದು ಮೆಲ್ಟ್ ಆಗಿದೆ, ನಾನು ಒಬ್ಬಳೇ ಮುಗಿಸ್ಬೇಕು ಅದನ್ನು. ಸೊ ಅದು ನಾನೇ ಬೈ ಮಾಡಿದ್ದೆ ಗೈಸ್. ನೀವು ಯಾರ್ಯಾರು ಕೊಟ್ಟದಂತ ನೀವು ಅಂದ್ಕೊಳ್ಬೇಡಿ. ನನಗೆ ಬಾಯ್ ಫ್ರೆಂಡ್ ಸಿಕ್ಕಿದ ಮೇಲೆ ನೋಡು ನಾನು ನಿಮಗೆ ಹೇಳ್ತೇನೆ ಆಯಿತಾ. ಅವರು ಬೈ ಮಾಡಿದ್ದಾರೆ ನನಗೆಗೋಸ್ಕರ, ನನಗೆ ಗಿಫ್ಟ್ ಮಾಡಿದ್ದಾರೆ, ನಾನು ನಿಮಗೆ ಹೇಳ್ತೇನೆ. ಸೊ ಓಕೆ, ಫ್ಯೂಚರ್ಗೆ ಮತ್ತೆ ಥಿಂಕ್ ಮಾಡುವ. ಆ್ಯಂಡ್ ಇನ್ನೊಂದು, ನನ್ನ ಮದುವೆಗೆ ಬರುವವರು ಕೂಡ ಬರುವಾಗ ಒಂದು ಇಂಥದ್ದು ಚಾಕ್ಲೇಟ್ ಇಟ್ಕೊಂಡು ಬನ್ನಿ. ದೊಡ್ಡದೇ ಆಗಬೇಕಂತಿಲ್ಲ, ಚಿಕ್ಕದು ಸಾಕ್ತದೆ. ನೀವು ಗಿಫ್ಟ್ ಕೊಡಬೇಕು, ಚಾಕ್ಲೇಟ್ಸ್ ತಂದು ನನಗೆ ಖುಷಿ ಆಗ್ತದೆ. ಸೊ ಗೈಸ್ ಓಕೆ ಬಾಯ್. ಇವತ್ತಿದ್ದು ವಿಡಿಯೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಟ್ ಸ್ಟಿಲ್ ಚಾಕ್ಲೇಟ್ ಅಲ್ಲ, ಹೇಗಿದ್ರು ನಡೀತದೆ. ಆ್ಯಂಡ್ ನಿಮಗೆ ಇವತ್ತಿದ್ದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ನಾನು ಇವಾಗ ಕಾಣಿಸ್ಕೊಳ್ದಿಲ್ಲಲ್ಲ ಬ್ಲಾಗಲ್ಲಿ, ಯಾಕೆ ಅಂದರೆ ನನ್ನ ಫೋನಿದ್ದು ಸ್ಟೋರೇಜ್ ಫುಲ್ ಆಗಿದೆ. ಸೊ ಹಾಗೆ ನನಗೆ ನನ್ನ ಕಾಲೇಜಿದ್ದು ಡಾಕ್ಯುಮೆಂಟ್ಸ್ ಅದು ಇದು PDF ಎಲ್ಲ ಡಿಲೀಟ್ ಮಾಡಿ ನನಗೆ ವೀಡಿಯೋಕ್ಕೆ ಪ್ರಿಯಾರಿಟಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೊ ಬಿಕಾಸ್ ನನ್ನ ಫಸ್ಟ್ ಪ್ರಿಯಾರಿಟಿ ನಂದು ಕಾಲೇಜ್ ಅಲ್ಲ. ಸೊ ಅದನ್ನು ನೋಡ್ಕೊಳ್ಬೇಕಾಗ್ತದೆ. ನಾನು ಸ್ಪೇಸ್ ಇದ್ದರೆ ಕ್ಲಿಯರ್ ಮಾಡಿ ನನ್ನ ಫೋಟೋಸ್ ಡಿಲೀಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತಿದ್ದೇನೆ. ಬಿಕಾಸ್ ನಮ್ಮದು ಫೀಲಿಂಗ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಬಯಸು. ಓಕೆ.
ನಿಮಗೆ ನನ್ನ ವಿಡಿಯೋಸ್ ಲೈಕ್ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಇನ್ನು ವೀಡಿಯೋಸ್ ಜಾಸ್ತಿ ಮಾಡ್ತೇನೆ ನಾನು. ಆ್ಯಂಡ್ ಇನ್ನು ನೆಕ್ಸ್ಟ್ ವಿಡಿಯೋವರೆಗೂ ನೀವು ವೆಯ್ಟ್ ಮಾಡಿ ಆಯಿತಾ. ಆದಷ್ಟು ಬೇಗ ಒಂದು ನೆಕ್ಸ್ಟ್ ವಿಡಿಯೋ ಇಟ್ಕೊಂಡು ನಾನು ನಿಮ್ಮ ಹತ್ರ ಬರ್ತೇನೆ. ಅಲ್ಲಿವರೆಗೆ ಟಾಟಾ ಬೈ ಬೈ, ಟೇಕ್ ಕೇರ್.